ನಿರಂತರವಾಗಿ ಅವರು ಎಷ್ಟು ಈ ಅನುವಾದ ಕಾರ್ಯದಲ್ಲಿ ತಲ್ಲೀನರಾಗಿದ್ರು ತಿಮ್ಮಣ್ಣ ಭಟ್ರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೇಳ್ಕೊಳ್ಳೋದಲ್ಲ, ನಾವು ಅವರು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಗವದ್ಗೀತೆ ರಾಮಾಯಣನ ಪಾಠ ಮಾಡ್ತಾ ಇದ್ದೇವೆ. ಈ ಸರಿ ನನಗೊಂದೆರಡು ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಾ ಇದ್ದಾಗ ನಾನು 2-3 ಸರಿ ಅವ್ರಿಗೆ ಕಾಲ್ ಮಾಡಿದೆ. ತಿಮ್ಮಣ್ಣ ಭಟ್ರೆ, ಇವತ್ತು ನೀವು ಭಗವದ್ಗೀತೆ ಕ್ಲಾಸ್ ತಗೊಳ್ತೀರಾ, ಸ್ವಲ್ಪ ನನಗೆ ಕಾಲೇಜಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದಾಗ, ಇಲ್ಲ ನಾನು ಅನುವಾದ ಕಾರ್ಯದಲ್ಲಿ ಇಳಿದೇನೆ, ಇದನ್ನ ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಸ್ವಲ್ಪ ವಿಳಂಬವಾಗಿ ಮತ್ತೆ ಕ್ಲಾಸ್ ತಗೊಂಡೆ. 2-3 ಸರಿ ಈ ತರ ಆಗಿದೆ. ಅಂದ್ರೆ ಅಷ್ಟು ತಲ್ಲೀನರಾಗಿದ್ರು. ಅಂದ್ರೆ ಗುರುಗಳ ಆಶೀರ್ವಾದ ಹಾಗಿರ್ತಾ ಇತ್ತು. ಇನ್ನೊಂದು ಹೇಳಬೇಕು ಅಂತಂದ್ರೆ, ಈ ಸರಿ ತಿಮ್ಮಣ್ಣ ಭಟ್ರಿಗೆ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಆ ವಾತಾವರಣ ದೃಷ್ಟಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇದೆ ಚಿಕ್ಕಬಳ್ಳಾಪುರದಲ್ಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಚಳಿ ನಾನು ಸಹ ನೋಡಿರಲಿಲ್ಲ 13 ವರ್ಷದಲ್ಲಿ. ಸ್ವಲ್ಪ ಚಳಿ ಜಾಸ್ತಿ ಇದೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇತ್ತು. ಇತ್ತೀಚೆಗೆ ಆಗಿರುವಂತಹ ಒಂದು ಅನುಭವ ಅಂತಂದ್ರೆ, ತಿಮ್ಮಣ್ಣ ಭಟ್ರು ಹೇಳ್ಕೊಳ್ತಾ ಇದ್ರು ನನ್ನ ಹತ್ರ, ಎಷ್ಟು ಗುರುವಿನ ಮಹಿಮೆ ಎಷ್ಟಿದೆ ಅಂತಂದ್ರೆ, ಈಗ ನಾವೇನು ಕತಾರ್ ದೇಶದಲ್ಲಿ ಕೇಳಿದ್ವಲ್ಲ, ಇಲ್ಲೇ 600 ಕಿಲೋಮೀಟರ್ ಇರುವಂತ ಚಿಕ್ಕಬಳ್ಳಾಪುರದಲ್ಲಿ ತಿಮ್ಮಣ್ಣ ಭಟ್ರು ತುಂಬಾ ಬಾಡಿ ಪೇನ್, ಶರೀರದ ವೇದನೆ ಇದ್ದಾಗ ಈ ಪುಸ್ತಕವನ್ನ ತಮ್ಮ ಎದೆಯ ಮೇಲೆ ಇಟ್ಕೊಂಡು ಗುರುವಿನ ಧ್ಯಾನವನ್ನು ಮಾಡಿದ್ರು. ಅವರ ವೇದನೆ ಎಲ್ಲ ಕಡಿಮೆ ಆಯ್ತು, ನಿಂತು ಹೋಯ್ತು, ಮನಸ್ಸಿಗೆ ದೇಹಕ್ಕೆ ರಿಲ್ಯಾಕ್ಸ್ ಆಯ್ತು. ಇದು ಸದ್ಗುರುವಿನ ಅಕ್ಷರದ ಮಹಿಮೆ. ನಾವು ಸಾಕ್ಷಾತ್ ಪ್ರಾಯಶಃ ಹೋದ ವರ್ಷ ನಾನು ಒಮ್ಮೆ ಬಂದಿದ್ದೆ. ತುಂಬಾ ಸರಿ ಕರಿತಾ ಇದ್ರು ತಿಮ್ಮಣ್ಣ ಭಟ್ರು. ಕಾರಣಾಂತರ ಬರೋಕೆ ಆಗ್ತಿರ್ಲಿಲ್ಲ. ಒಂದು ತಿಳ್ಕೊಬೇಕು ನಾವು, ನಮ್ಮ ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಉದ್ಧಾರ ಮಾಡ್ಲಿಕ್ಕೆ ತಪ್ಪಾಗಲ್ಲ ಅಂತ ತಿಳ್ಕೊಳ್ತೀನಿ. ಪುಟ್ಟಪರ್ತಿ ಸಾಯಿಬಾಬಾ ಮಾತು ಹೇಳ್ತಾ ಇದ್ರು, ಎಲ್ಲರೂ ಪುಟ್ಟಪರ್ತಿಗೆ ಬರ್ಬೇಕಂತ ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಆಗೋದಿಲ್ಲ. ಎಲ್ಲರೂ ಹಾಗೆ ಇಲ್ಲಿ ನಂದೇಶ್ವರಕ್ಕಾಗಲಿ ಅಥವಾ ಕಮಣಿ ಮಠಕ್ಕೆ ಮೊದಲಕಂಡಿಗೆ ಬರ್ಬೇಕಂತ ಯೋಚನೆ ಮಾಡ್ತಾರೆ, ಆಗೋದಿಲ್ಲ. ಯಾಕೆ ಅಂತಂದ್ರೆ ಗುರುವಿನ ಅನುಗ್ರಹವೂ ಬೇಕು, ಗುರುವಿನ ಇಚ್ಛೆ ಬೇಕು. ಇವನು ಇಲ್ಲಿ ಬರ್ಲಿ ಅಂತ ಹೇಳೋದು ಗುರುವಿನ ಇಚ್ಛೆ ಬೇಕು. ನಾನು ಚಿಕ್ಕಬಳ್ಳಾಪುರ ಕುತ್ಕೊಂಡು ಇವತ್ತು ನಾನು ನಂದೇಶ್ವರಕ್ಕೆ ಬರ್ಬೇಕಂತ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಬಸ್ ಹತ್ರ ಬಸ್ ಸಿಗೋದು ಇಲ್ಲ. ಗುರುವಿನ ಇಚ್ಛೆನೂ ಇರಬೇಕು. ಇವತ್ತು ಇವ್ರು ಬರ್ತಾರೆ, ಬರ್ಲಿ ಅಂತ ಹೇಳುವಂಥದ್ದು. 2-3 ಸರಿ ನಾನು ಯೋಚನೆ ಮಾಡಿದಾಗ ನನಗಾಗಿರ್ಲಿಲ್ಲ. ಹೋದ ವರ್ಷ ಒಮ್ಮೆ ಆಗಿತ್ತು. ಕಳೆದ ತಿಂಗಳು ಸೆಪ್ಟೆಂಬರ್ ಅಲ್ಲಿ ಏನು ಸಪ್ತಾಹ ನಂದೇಶ್ವರಲ್ಲಿ ಇತ್ತು. ತಿಮ್ಮಣ್ಣ ಭಟ್ರು ನನ್ನ ಕರೆದ್ರು, ಬನ್ನಿ ಹೋಗೋಣ ಅಂತ ಹೇಳಿ. ಕಾಲೇಜ್ ಕಾರ್ಯದಲ್ಲಿ ನನಗಾಗ್ಲಿಲ್ಲ. ಇವತ್ತು ಹೇಳ್ಬೇಕು ಅಂತಂದ್ರೆ, ಸ್ವಾಮಿಗಳು ಹೇಳಿದೆ, ನಾನು ನಿನ್ನೆ ನನಗೆ ಕಾಲೇಜ್ ಶುರುವಾಗಿದ್ದು, ಮೊನ್ನೆ 10 ದಿವಸ ರಜೆ ಇತ್ತು, ನಿನ್ನೆ ಶುರುವಾಗಿದ್ದು. ಪುನಃ ನಮ್ದು ಪ್ರೈವೇಟ್ ಆದ ಪ್ರೈವೇಟಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಠಿಣ ರಜೆ ಸಿಗೋದು ಅಂತ ಹೇಳುವಂಥದ್ದು. ಅದು ಸಹ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣ ಅಂತ ಕೇಳಿದ್ರೆ, ಅದು 3 ದಿವಸ, 1 ದಿವಸ ಕೊಡೋದೇ ಕಷ್ಟ. 3 ದಿವಸಕ್ಕೆ ನಾನು ಒಂದೇ ಮಾತು ತಿಮ್ಮಣ್ಣ ಭಟ್ರು ಅಂತ ಹೇಳಿದ್ರು, ಹೀಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಇಂಥ ಒಂದು ಸಪ್ತಾಹ ನಡೀತಾ ಇದೆ, ಹೋಗಿ ಬರುವ ಅಂತ ಒಂದೇ ಮಾತು ಕೇಳಿದ್ರು. ನಾನು ಹಿಂದೆ ಮುಂದೆ ನೋಡಲ್ಲ, ಆಯ್ತು ಅಂದ್ಬಿಟ್ಟೆ. ನನಗೆ ಗೊತ್ತಿತ್ತು ಯಾವತ್ತು ಅಂತ ಹೇಳಿ ಅವ್ರು ಡೇಟ್ ಹೇಳಿರ್ಲಿಲ್ಲ. ಹೆಸರಿಗೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಗುರುಗಳ ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿದ್ದೇನೆ. ಅನುವಾದ ಮಾಡ್ಲಿಕ್ಕೆ ಹೋದ ವರ್ಷನೂ ಪರ್ಮಿಷನ್ ಕೇಳಿದ್ದೆ, ಪರ್ಮಿಷನ್ ಅಲ್ಲ ಆಶೀರ್ವಾದ ಬೇಡಿದ್ದೆ. ಈ ಸರಿ ಮತ್ತೆ ಬೇಡ್ತಾ ಇದ್ದೀನಿ, ನನಗೂ ಒಂದು ಅವಕಾಶ ಕೊಡಿ, ನಿಮ್ಮ ಪುಸ್ತಕವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡ್ಲಿಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ಗುರುಗಳ ಅಡಿದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳ ನಮಸ್ಕಾರ ಅರ್ಪಿಸುತ್ತಾ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.